Rich Stars. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೊಂದು ವಿಭಿನ್ನವಾದ ಮತ್ತು ತುಂಬ ಮುಖ್ಯವಾದಂತಹ ವಿಷಯನ ತಿಳ್ಕೊಳ್ಳೋಣ. ಸೊ ಅದು ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ಈಗ ನೀವು ಮದುವೆಗೆ, ಈಗ ಆಷಾಢ ಮುಗಿದು ನೆಕ್ಸ್ಟ್ ಶ್ರಾವಣ, ಈಗ ಈ ವರ್ಷದಲ್ಲಿ ಶ್ರಾವಣ ಬರ್ತಾ ಇದೆ, ನೆಕ್ಸ್ಟ್ ಮದುವೆಗಳು ಶುರು ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ಸೊ ಒಬ್ಬ ಮನುಷ್ಯ ಮದುವೆ ಜೀವನದಲ್ಲಿ ಫಸ್ಟ್ ನಿಮ್ಮ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳುವಂತಹ ಪಾರ್ಟ್ನರ್ ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ, ಸೊ ಕೆಲವು ರಾಶಿಯವರನ್ನು ಮದುವೆ ಆಗಬಾರ್ದು. ಇದು ಬೇಸಿಕ್ ರೂಲ್. ಆದರೆ ಏನಾಗುತ್ತೆ, ಬೆಂಕಿ ಮೇಲೆ ಪ್ಲಾಸ್ಟಿಕ್ ಇಟ್ಟರೆ ಏನಾಗುತ್ತೆ, ಸುಟ್ಟು ಕರಗೋಗುತ್ತೆ. ಸೊ ಅದೇ ಥರನೇ ಸೊ ಕೆಲವೊಂದು ರಾಶಿಗಳನ್ನು ಮದುವೆ ಆಗಬಾರ್ದು ಅಂತ ಇರುತ್ತೆ. ಅದನ್ನು ನಾವು ಆದಾಗ ಸಮಸ್ಯೆಗಳು ಹೆಚ್ಚಾಗುತ್ತೆ. ಸೊ ಹಾಗಾಗಿನೇ ತುಂಬ ಜನ ಮದುವೆ ಅಂದ್ರೆ ಒಂದು ತಪ್ಪು ಕಲ್ಪನೆನ ತಿಳ್ಕೊಂಡಿದ್ದಾರೆ. ಮದುವೆ ಅಂದರೆ ಮದುವೆ ಆದಮೇಲೆ ತುಂಬಾ ಸಮಸ್ಯೆ, ಮದುವೆ ಅಂದರೆ ವೇಸ್ಟು, ಮದುವೆ ಅಂದರೆ ತಲೆನೋವು, ಸೊ ಅಥವಾ ಲಾಸು, ಈ ಥರ ತಿಳ್ಕೊಂಡಿರ್ತಾರೆ. ಆ್ಯಕ್ಚುಲಿ ಅದಲ್ಲ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗೋಸ್ಕರ. ಸೊ ಬನ್ನಿ, ಈಗ ನಾನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ. ನಿಮ್ಗೇನಾದರೂ ಆಸ್ಟ್ರಾಲಜಿ ಗೊತ್ತಿದ್ದರೆ ಸೊ ನೀವು ನೋಟ್ ಮಾಡ್ಕೊಳ್ಳಿ. ನಮ್ಮ ಒಂದು ರಾಶಿಯಿಂದ ಮದುವೆಗೆ ಮುಖ್ಯವಾಗಿ ನೋಡೋದು ಮನಸ್ಸು. ಒಬ್ಬ ವ್ಯಕ್ತಿಯ ಮನಸ್ಸು ಹೇಗಿದೆ, ಈ ಒಂದು ವ್ಯಕ್ತಿಯ ಮನಸ್ಸು, ಅವರಿಗೆ ಬರುವಂತಹ ವ್ಯಕ್ತಿಯ ಮನಸ್ಸನ್ನು ಅರ್ಥ ಮಾಡ್ಕೋತಾರ ಅಂತ ಹೇಳಿ. ಅದಾದ ನಂತರ ನಾವು ನೋಡೋದು ಗುರು, ಶುಕ್ರ, ಕುಜ, ಸೊ ಶನಿ, ಹೀಗೆ ಅದಾದ ನಂತರ ನೋಡೋದು. ಬೇಸಿಕ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಚಂದ್ರ. ನಿಮ್ಮ ಮನಸ್ಥಿತಿ ಮತ್ತು ಅವರ ಮನಸ್ಥಿತಿ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ನಾವು ನೋಡ್ತೀವಿ. ನೋಡಿ, ಜಾತಕದಲ್ಲಿ ಒಂದು ತಿಳ್ಕೊಳ್ಳಿ, ಸೊ ಡೆಸ್ಟಿನಿ ಅನ್ನೋದು ಫಿಕ್ಸ್ಡ್. ಅಂದರೆ ನಾವು ಹುಟ್ಟಿದಾಗ ಏನಿರುತ್ತಲ್ವ ಕುಂಡಲಿ, ಅದನ್ನು ಯಾರಿಂದನೂ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೆಸರುಗಳನ್ನು ಬೇಕಾದ್ರೆ ನ್ಯೂಮರಾಲಜಿ ಪ್ರಕಾರ ನಾವು ಚೇಂಜ್ ಮಾಡ್ಕೋಬೋದು. ನ್ಯೂಮರಾಲಜಿನಲ್ಲಿ ಆಪ್ಷನ್ಸ್ ಇದೆ. ಆದರೆ ಹುಟ್ಟಿದಾಗಿರೋ ಕುಂಡಲಿನ ಈ ಗ್ರಹನ ತೆಗೆದು ಈ ಕಡೆ ಇಡಿ, ಈಗ ಈ ಗ್ರಹನ ತೆಗೆದು ಆ ಕಡೆ ಇಡಿ ಅಂತ ಖಂಡಿತ ಅದು ಸಾಧ್ಯವಾಗದೇ ಇರುವಂತಹ ಪ್ರಶ್ನೆ. ತುಂಬ ಜನ ಏನು ತಪ್ಪು ಮಾಡ್ತಿದ್ದಾರೆ ಗೊತ್ತಾ, ಅಸ್ಟ್ರಾಲಜರ್ಸ್ ಹತ್ರ ಕೇಳೋಕೆ ಬಂದಾಗ ಡೇಟ್ ಆಫ್ ಬರ್ತ್ ಕೊಡ್ತಾರೆ, ಅಲ್ಲಿ ಬೇರೆ ರಾಶಿ ಬಂದಿರುತ್ತೆ. ಹೆಸರು ಪ್ರಕಾರ ಹೋಗ್ಬಿಟ್ಟು ಪುರೋಹಿತರ ಹತ್ರನೋ ಅಲ್ಲೆಲ್ಲನೋ ಕಟ್ಟೆ ಹತ್ರ ಕೂತಿರೋರ ಹತ್ರನೋ ಬರ್ಸ್ಕೋತಾರೆ, ಸಾಲಾವಳಿ ಅಂತ ಹೇಳಿ. ನೋಡಿ, ಒಂದು ತಿಳ್ಕೊಳ್ಳಿ, ಸಾಲಾವಳಿ ನೋಡಿ ಮದುವೆ ಆಗ್ತಿದ್ದೀರಂದ್ರೆ ಅಲ್ಲೇ ಬಿದ್ದಿರಿ ನೀವು ಅಂತ ಅರ್ಥ. ಅದ್ರ ಮೇಲೆ ನೀವು ಆಮೇಲೆ ಎದ್ದು ಬಂದು ಅಸ್ಟ್ರಾಲಜರ್ಸ್ ಹತ್ರ ಕೇಳಿದ್ರೆ ನೋ ಯೂಸ್. ಓಕೆ, ಇದು ಫಸ್ಟ್ ಪಾಯಿಂಟ್. ಎರಡನೇದು ಗಣಕೂಟ. ಸೊ ಗಣಕೂಟ ವಿಚಾರವಾಗಿ ನೀವು ಹೋದ್ರೂ ಮುಗೀತು ಕತೆ, ಅಲ್ಲೇ ಚಾಪೆ ಹಾಕ್ಕೊಂಡು ಕೂತ್ಕೋಬೇಕಾಗುತ್ತೆ, ಮತ್ತು ಎದ್ದಳಂಗಿಲ್ಲ ಲೈಫಲ್ಲಿ. ಸೊ ಹಾಗಾಗಿ ನೀವೇ ಅರ್ಥ ಮಾಡ್ಕೊಳ್ಳಿ, ನಾವು ಹುಟ್ಟಿದಾಗಿರುವ ಕುಂಡಲಿ ಹೆಸರನ್ನು ಚೇಂಜ್ ಮಾಡಿದ ತಕ್ಷಣ ಕುಂಡಲಿ ಚೇಂಜ್ ಆಗುತ್ತಾ? ಕೆಲವೊಂದನ್ನು ನಾವೇ ನಮಗೆ ಪ್ರಶ್ನೆ ಮಾಡ್ಕೋಬೇಕು. ಖಂಡಿತ ಇಲ್ಲ, ಹೆಸರು ಚೇಂಜ್ ಮಾಡಿದ ತಕ್ಷಣ ಕುಂಡಲಿ ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿನೇ ಈ ಗ್ರಹದ ವ್ಯಕ್ತಿ ಮ್ಯಾಚ್ ಆಗದೆ ಇರುವಾಗ ಒಂದೇ ಸಾರಿ ಹೆಸರನ್ನು ಚೇಂಜ್ ಮಾಡಿದ ತಕ್ಷಣ ಈ ಮ್ಯಾಚಿಂಗ್ ಆಗುತ್ತಂತೆ. ಏನು, ಈ ಕುಂಡ್ಲಿಗೆ ಮ್ಯಾಚಿಂಗ್. ದಟ್ ಈಸ್ ದ ರಾಂಗ್. ಆ್ಯಂಡ್ ಹೈಯೆಸ್ಟ್ ಪರ್ಸನ್ಸ್ ಏನು ಗೊತ್ತಾ, ತುಂಬ ಜನ ಎಡುತ್ತಾ ಇರೋದು ಯಾರು ಅಂದರೆ ಎಜುಕೇಟೆಡ್ಸ್. ಹೌದು, ಅನ್ಎಜುಕೇಟೆಡ್ಸ್ ಪಾಪ ಯಾರು ಅಂದರೆ ಅವರು ಪ್ರಾಬ್ಲಮ್ನೇ ಮಾಡ್ಕೋತಾ ಇಲ್ಲ. ಅವ್ರು ಹಿರಿಯರು ಏನೋ ಹೇಳ್ತಾ ಇದ್ದಾರೆ, ಅವ್ರು ಮಾಡ್ಕೋತಾ ಇದ್ದಾರೆ. ಡೇಟ್ ಆಫ್ ಬರ್ತ್ ಇಲ್ಲ, ಟೈಮಿಂಗ್ಸ್ ಇಲ್ಲ ಅಂದರೆ. ತುಂಬ ಬೀಳ್ತಾ ಇರೋದು ಯಾರು ಗೊತ್ತಾ, ಎಜುಕೇಟೆಡ್ಸ್. ಎಲ್ಲನೂ BCom, MCom, MBA ಈ ಥರದವ್ರೆ. ಕಾಲ್ಸ್ ಬರುತ್ತೆ, ಮೇಡಮ್ ನನಗೆ ಸಾಲಾವಳಿ ಬಂದಿಲ್ಲ, ಮೇಡಮ್ ನನಗೆ ಗಣಕೂಟ ಬಂದಿಲ್ಲ. ಸೊ ಎಜುಕೇಟೆಡ್ಸ್ ಆಗಿ ನೀವೇ ಬೀಳ್ತಾ ಇರೋದು ಹಳ್ಳಿಗೆ. ದಟ್ ಈಸ್ ಕರ್ಮ. ಸೊ ಈಗಲಾದರೂ ನೀವು ಎಚ್ಚೆತ್ಕೋಬೇಕು. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಓಕೆನಾ? ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಷಷ್ಠಾಷ್ಟಕದಲ್ಲಿ ನಾವು ಮದುವೆ ಮಾಡುವ ಹಾಗೆ ಇಲ್ಲ. ಷಷ್ಠಾಷ್ಟಕ ಅಂತ ಅಂದರೆ ಏನು ಅಂತ ಹೇಳಿದ್ರೆ, ಷಷ್ಠಿ ಮತ್ತು ಅಷ್ಟಮಿ, 6 ಮತ್ತು 8, ಷಷ್ಠ ಪ್ಲಸ್ ಅಷ್ಟಕ. ಸೊ ರೂಲ್ ಏನಪ್ಪ ಅಂತ ಹೇಳಿದ್ರೆ, ಹುಡುಗಿಯ ಜಾತಕದಿಂದ ಅಥವಾ ಹುಡುಗನ ಜಾತಕದಿಂದ 6, 8, 12ನೇ ಮನೆಗಳಲ್ಲಿ ಬರುವಂತಹ ರಾಶಿಗಳನ್ನು ಮದುವೆ ಆಗೋ ಹಾಗೆ ಇಲ್ಲ. ಆದರೆ ಏನಾಗುತ್ತೆ, ಸೊ ಫಾರ್ ಎಕ್ಸಾಂಪಲ್ ನೀವು ಹೆಸರು ಚೇಂಜ್ ಮಾಡ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳಿ. ಆ ಕ್ಷಣಕ್ಕೆ ಮಾತ್ರ ಇದು ಬರೀ ಲಗ್ನ ಪತ್ರಿಕೆಯಲ್ಲಿ ಹಾಕ್ಸೋಕ್ಕಷ್ಟೇ. ಸೊ ಏನೋ ಒಂದು ಹೆಸರು ಚೇಂಜ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಈಗ ಮೇಷರಾಶಿ ಅಶ್ವಿನಿ ನಕ್ಷತ್ರ ಬಂದಿರುತ್ತೆ ಯಾರ್ದು, ಸೊ ಅವ್ರಿಗೆ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ ಆಗಿ ಬರೋದಿಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಹೆಸರು ಚೇಂಜ್ ಮಾಡಿಬಿಡ್ತಾರೆ. ಅವಾಗ ಆಗಿ ಬರುತ್ತೆ ಅಂತ ಹೇಳಿ ಇನ್ನೊಂದು ಯಾವುದೋ ರಾಶಿನ ಅವರೇ ಹಾಕ್ಕೊಟ್ಬಿಡ್ತಾರೆ, ಯಾರು ಪುರೋಹಿತರು. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಷಷ್ಠಾಷ್ಟಕದಲ್ಲಿ ನಿಮ್ಮ ರಾಶಿಯಿಂದ 6ನೇ ಮನೆನೋ 8ನೇ ಮನೆನೋ 12ನೇ ಮನೆ ಮದುವೆ ಆದರೆ ಫಸ್ಟ್ ಪ್ರಾಬ್ಲಮ್, ನೀವೇನಾದರೂ 6ನೇ ಮನೆಯವ್ರನ್ನ ಮದುವೆ ಆಗಿದ್ದೀರಾ ಅಂತ ಹೇಳಿದರೆ, ಸೊ ಅದೇನಾದರೂ ಡಿಗ್ರಿ ವೈಸ್ ಇದ್ದರೆ ಅಲ್ಲಿ ಸ್ವಲ್ಪ ಬಚಾವ್ ಆಗ್ತೀರಾ. ಡಿಗ್ರಿ ವೈಸೆಲ್ಲ ಈಗ ನಾರ್ಮಲ್ ಇರೋರು ಅವ್ರು ನೋಡೋದೇ ಇಲ್ಲ ಬಿಡಿ, ಪಾಪ ಅವ್ರಿಗೆ ಗೊತ್ತಿರೋದು ಕೂಡ ಇಲ್ಲ. ಅದಕ್ಕೆ ಹೇಳಿದ್ದು, ಮದುವೆ ಅನ್ನೋದು ಜೀವನದಲ್ಲಿ ಒಂದ್ಸರಿ ಆಗೋದು. ಸ್ವಲ್ಪ ನುರಿತಂತಹ ಅಥವಾ ಅನುಭವ ಉಳ್ಳಂತಹ ಅಥವಾ ಆಲ್ರೆಡಿ ಮದುವೆ ಆಗಿರುವಂತಹ
ಸೊ ಈ ಥರ ನೀವು ಅಸ್ಟ್ರಾಲಜಿ ನ್ಯೂಮರಾಲಜಿ ಹತ್ರ ಕೇಳಿಕೊಂಡು ನೆಕ್ಸ್ಟ್ ಸ್ಟೆಪ್ನ ತಗೋಬೇಕು. ಈಗ 6ನೇ ಮನೇಲಿರುವಂತಹ ರಾಶಿನ ಮದುವೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇವ್ರದ್ದೇ ಒಂದು ಯೋಚನೆ, ಇವ್ರದ್ದೇ ಒಂದು ಯೋಚನೆ, ಹುಡುಗದೇ ಒಂದು ಯೋಚನೆ, ಹುಡುಗಿದೇ ಒಂದು ಯೋಚನೆ. ಮದುವೆ ಆದ ತಕ್ಷಣ ಇಬ್ಬರಲ್ಲೊಬ್ಬರಿಗೆ ಹೆಲ್ತ್ ಇಶ್ಯೂಸ್ ಶುರುವಾಗ್ಬಿಡುತ್ತೆ. ಅಲ್ಲಿ ತನಕ ಏನು ಹೆಲ್ತ್ ಇಶ್ಯೂಸು ಇರೋಲ್ಲ, ಜಾತಕದಲ್ಲೂ ಇರೋದಿಲ್ಲ, ಇಲ್ಲಿ ಯೋಗ ಪ್ರಾಪ್ತಿ ಆಗುತ್ತೆ. ಸೊ ಹಾಗಾಗಿ 6ನೇ ಮನೆ ವಿಚಾರವಾಗಿ ಹಾಗೆ. 8ನೇ ಮನೆ ಹುಡುಗಿ ಅಥವಾ ಹುಡುಗನ ಜಾತಕದಿಂದ, ರಾಶಿಯಿಂದ ಹುಡುಗಿ ಅಥವಾ ಹುಡುಗನ ಜಾತಕ 8ನೇ ಮನೆ ಇರುವಾಗ ಸಡನ್ನಾಗಿ ಸೊ ಏನಾದರೂ ಹೆಲ್ತ್ ಇಶ್ಯೂಸ್ ಆಗೋದು ಅಥವಾ ಸಡನ್ 8th ಹೌಸ್ ಅಂತ ಹೇಳಿದ್ರೆ ನಿಮಗೆ ಗೊತ್ತು. ಸೊ ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. 8ನೇ ಮನೆ ಅಂತ ಹೇಳಿದ್ರೆ ಸಡನ್ ಇವೆಂಟ್ಸ್ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಲೈಫಲ್ಲಿ. ಸೊ ಆ ಥರ ಇವೆಂಟ್ಸ್ ಆಗುತ್ತೆ. ಅದು ತುಂಬ ನೆಗೆಟಿವ್ ಕಡೆನೇ ಜಾಸ್ತಿ ಇದೆ. ಸೊ ಹಾಗಾಗಿ ಇನ್ನು 12ನೇ ಮನೆ ನಿಮ್ಮ ರಾಶಿಯಿಂದ ನಿಮ್ಮ ಹಿಂದಿನ ರಾಶಿಯವ್ರನ್ನ ಮದುವೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬರು ಯಾರಾದರೂ ಯಾವಾಗಲೂ ಬೆಡ್ ರಿಡನು ಇಲ್ಲಾಂದರೆ ಹಾಸ್ಪಿಟಲ್ಲು, ಮದುವೆ ಆದಾಗಿಂದನೂ ಬರೀ ಹಾಸ್ಪಿಟಲ್, ವಾರಕ್ಕೊಂದ್ಸರಿ ಹೋಗಲಿಲ್ಲ ಅಂದರೆ ಅದು ಆ್ಯಕ್ಚುಲಿ ಅದು ರಿಯಲ್ ಮನೆ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಸೊ ಅತ್ತೆ ಮನೆನೋ ತವ್ರ ಮನೆನೋ. ಸೊ ಹೀಗಾಗುತ್ತೆ. ಸೊ ಈ ಥರನ ನೀವು ಮದುವೆ ಆಗಿ ಒಂದು 2-3 ವರ್ಷ ಆದಮೇಲೆ ಬಂದರೆ ಖಂಡಿತ ನಾವೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ಥರ ನಿಮಗೆ ಷಷ್ಠಾಷ್ಟಕದಲ್ಲಿ ರಾಶಿಯವರು ನಿಮ್ಮನ್ನು ಮದುವೆ ಆಗಲಿಕ್ಕೆ ಸಿಕ್ಕಿದ್ದಾರೆ ಅಂತ ಹೇಳಿದಾಗಲೇ ನಿಮ್ಮ ಮ್ಯಾರೇಜ್ ಡೇಟ್ ರಾಂಗ್ ಬಂದಿರುತ್ತೆ. ಅದು ರೂಲ್. ಅದು ಅಸ್ಟ್ರಾಲಜಿ ಬಿಟ್ಟು ನ್ಯೂಮರಾಲಜಿ ಇಲ್ಲ, ನ್ಯೂಮರಾಲಜಿ ಬಿಟ್ಟು ಅಸ್ಟ್ರಾಲಜಿ ಇಲ್ಲ. ಎರಡೂ ನೆಕ್ಸ್ಟ್ ಲೆವೆಲಲ್ಲಿ 2 ಕಣ್ಣುಗಳ ಥರ. ಸೊ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಿಮ್ಮ ಕುಂಡ್ಲಿನಲ್ಲಿ ಚೆನ್ನಾಗಿರೋ ಗ್ರಹಗಳಿದ್ರೇ ನಿಮ್ಗೆ ಒಳ್ಳೆ ಗೈಡೆನ್ಸ್ ಸಿಗುತ್ತೆ, ಅಥವಾ ಒಳ್ಳೆ ಅಸ್ಟ್ರಾಲಜಿಸ್ಟ್ ಸಿಗುತ್ತಾರೆ, ಅಥವಾ ಒಳ್ಳೆ ಒಂದು ಸುತ್ತಮುತ್ತಲಿನ ಒಂದು ಪರಿಸರ ನಿಮಗೆ ಪಾಸಿಟಿವ್ ಆಗಿ ಇರುತ್ತೆ. ನೀವು ಇಲ್ಲಿ ಷಷ್ಠಾಷ್ಟಕದಲ್ಲಿ ಅಂದರೆ 6, 8, 12ನೇ ಮನೆಯವ್ರನ್ನ ಮದುವೆ ಆಗ್ತಾಯಿದ್ದೀರ ಅಂತ ಹೇಳಿದ್ರೇ ಮದುವೆ ಡೇಟು ಅದೇ ಥರನೇ ಬಂದಿರುತ್ತೆ. ಸೊ ಅರ್ಥ ಆಯ್ತಲ್ಲ. ಸೊ ಈ ಥರ ಕಾಂಬಿನೇಷನ್ ಇರುತ್ತೆ. ಈಗ ಸೊ ನೋಡ್ಕೊಳ್ಳಿ, ನಿಮಗೆ ಫಸ್ಟು ಷಷ್ಠಾಷ್ಟಕದಲ್ಲಿ ಏನಾದರೂ ಇದ್ದರೆ ನೀವು ಅದನ್ನು ಪುರೋಹಿತರು ತೋರ್ಸೋಕ್ಕೆ ಹೋಗಬೇಡಿ. ದಯವಿಟ್ಟು ಹುಡುಗ ಆದರೂ ಸರಿ, ಹುಡುಗಿ ಆದರೂ ಸರಿ, ಎಷ್ಟು ಕೋಟಿ ಇದೆ ಪ್ರಾಪರ್ಟಿ ಅಥವಾ ಸೊ ಫೈನಾನ್ಸ್ ಅಥವಾ ಅವ್ರು ಏನು ಓದಿದ್ದಾರೆ, ಎಷ್ಟು ಕೋಟಿ ಇದೆ ಅಂತ ನೋಡೋದಕ್ಕಿಂತ ಮೊದಲು ಇದು ಎಷ್ಟು ದಿವಸ ಇರುತ್ತೆ ಅಂದರೆ ನೆಕ್ಸ್ಟ್ ದಶ ಬಂದರೆ ಎಲ್ಲ ಸೊ ಕ್ಲಿಯರ್ ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ ಇವ್ರು ಏನಾದರೂ ಕೋಟಿಗಳು ಮಾಡ್ತಾರಾ, ಈ ಥರ ಜಾತಕನ ನೋಡೋಕ್ಕೆ ಶುರು ಮಾಡಿ. ಸೊ ಇವ್ರಿಗೆ ಯೋಗಗಳು ಏನಿವೆ, ಈ ಹುಡುಗನ್ನ ಮದುವೆ ಆದರೆ, ಈ ಹುಡುಗಿನ ಮದುವೆ ಆದರೆ, ಸೊ ಇವರಿಬ್ಬರದು ದಶಾಭುಕ್ತಿಗಳು ಹೇಗಿದೆ. ಈಗ ಒಬ್ಬರದ್ದು ಟೈಮ್ ಬ್ಯಾಡ್ ಇದ್ದರೂ ಅಟ್ಲೀಸ್ಟ್ ಇನ್ನೊಬ್ಬರದು ಗುಡ್ ಇರಬೇಕು. ಇಬ್ಬರದು ಗುಡ್ ಇದ್ದರೆ ಎಕ್ಸಲೆಂಟು. ಇಬ್ಬರದು ಬ್ಯಾಡ್ ಇದ್ದಾಗಲೇ ಸಮಸ್ಯೆಗಳು, ಡಿವೋರ್ಸ್ಗಳು. ಸೊ ಅದಕ್ಕೆ ತಕ್ಕ ಹಾಗೆ ಸೊ ಇಲ್ಲಿ ಮ್ಯಾರೇಜ್ ಡೇಟ್ಸು ಹಾಗೆ ಬಂದಿರುತ್ತೆ. ನೀವು ಲವ್ ಮ್ಯಾರೇಜ್ ಆದರೂ ಆಗಿ, ಅರೇಂಜ್ ಮ್ಯಾರೇಜ್ ಆದರೂ ಆಗಿ. ಸೊ ಇದು ರೂಲ್ ಏನಪ್ಪ ಅಂತ ಹೇಳಿದ್ರೆ, ಷಷ್ಠಾಷ್ಟಕದಲ್ಲಿ ಮದುವೆ ಆಗುವ ಹಾಗೆ ಇಲ್ಲ. ಇದು ಬೇಸಿಕ್ ರೂಲು. ಇನ್ನು ಹೆಸರು ಚೇಂಜ್ ಮಾಡಿಕೊಂಡ್ರೆ ನಾವು ಜವಾಬ್ದಾರಿ ಅಲ್ಲ. ಇದಾದಮೇಲೆ ಬರ್ತಾರೆ ಮಗು ಆಗಿಲ್ಲ ಅಥವಾ ಮನೇಲಿ ಜಗಳ ಅಥವಾ ಡಿವೋರ್ಸ್ಗೆ ಹಾಕಿದ್ದೀವಿ ಅಥವಾ ಡಿವೋರ್ಸ್ ಆಗ್ತಾ ಇಲ್ಲ ಅಂತ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಅಥವಾ ಫ್ಲೈಟ್ ಹೋದ್ಮೇಲೆ ಟಿಕೆಟ್ ಬುಕ್ ಮಾಡಿದ್ರೆ ನೋ ಯೂಸ್. ಬಿಫೋರ್ ಅಡ್ವಾನ್ಸ್ ಆಗಬೇಕು. ಸೊ ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ಎಜುಕೇಟೆಡ್ಸನ್ನೇ ಸೊ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಆಗ್ತೀರಾ, ಒಂದು 100 ರೂಪಾಯಿ ಕೊಟ್ಬಿಟ್ಟು ಯಾರ ಹತ್ರನೂ ಜಾತಕ ಕೇಳ್ತೀರಾ. ಲಕ್ಷಾಂತರ ರೂಪಾಯಿಯಲ್ಲಿ ಮಿನಿಮಮ್ ಫೀಸ್ ಇಟ್ಟು ನಿಮ್ಮ ಕರ್ಮನ ಕಳ್ಕೊಳ್ಳೋದೆಲ್ಲಿ. ಸೊ ಹಾಗಾಗಿ ನೀವೇ ಕೂತ್ಕೊಂಡು ಯೋಚನೆ ಮಾಡಿ ಡಿಸಿಷನ್ನ ತಗೊಳ್ಳಿ. ಸೊ ನೆಕ್ಸ್ಟ್ ಬನ್ನಿ, ಈಗ ಷಷ್ಠಾಷ್ಟಕದಲ್ಲಿ ಅಂದರೆ ಕೆಲವ್ರಿಗೆ ಅರ್ಥ ಆಗಿರುತ್ತೆ, ಕೆಲವ್ರಿಗೆ ಅರ್ಥ ಆಗೋಲ್ಲ. ಈ ವಿಡಿಯೋ ಎಲ್ಲರೂ ನೋಡೋದ್ರಿಂದ ದಯವಿಟ್ಟು ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ, ನ್ಯೂಮರಾಲಜಿ ಕ್ಲಾಸಲ್ಲಿ ಇಂಟ್ರೆಸ್ಟ್ ಇರೋರು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ನಿಮ್ಮ ನವಾಂಶ ಅಥವಾ ನಿಮ್ಮ ಜನ್ಮಕುಂಡಲಿ ಚೆಕ್ ಮಾಡಿಸ್ಕೋಬೇಕು. ಲೈಫಲ್ಲಿ 1 ಸಾರಿ ಅಥವಾ 2 ಸಾರಿ ಚೆಕ್ ಮಾಡಿಸ್ಕೊಳ್ಳಿ ಸಾಕು. ಇಲ್ಲ ದಶಕ್ಕೂ ಚೆಕ್ ಮಾಡಿಸ್ಕೊಳ್ಳಿ, ಅದು ಸಾಕು. ಸೊ ಈ ಥರ ಮಾಡಿಸ್ಕೊಂಡು ರೆಮಿಡೀಸ್ ಮಾಡ್ಕೋಬೇಕು ಅಂತ ಹೇಳಿದಾಗ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ, ಈಗ ಕೆಲವೊಂದು ರಾಶಿಗಳಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಯಾರ್ಯಾರು ಯಾವ ರಾಶಿನ ಮಾಡ್ಕೋಬಾರ್ದು ಮದುವೆ ಅಂತ. ನೋಡಿ, ಮೇಷರಾಶಿಯವರು ನಕ್ಷತ್ರ, ಆಮೇಲೆ ಸೆಕೆಂಡ್ರಿ ನಾವು ನಕ್ಷತ್ರಕ್ಕೆ ಹೋಗ್ತೀವಿ, ತಾರಾಬಲಕ್ಕೆ ಹೋಗ್ತೀವಿ, ಅದು ಬೇರೆ. ಫಸ್ಟು ಬೇಸಿಕ್ ತಗೊಳ್ಳಿ. ಮೇಷರಾಶಿಯವರು ಯಾರನ್ನ ಮದುವೆ ಆಗಬಾರ್ದು? ಸೊ 6ನೇ ಮನೆ ಅಂತ ಹೇಳಿದ್ರೆ ಕನ್ಯಾ ರಾಶಿಯವರು. ಸೊ ಅದಾದ ನಂತರ 8ನೇ ರಾಶಿ ಅಂತ ಹೇಳಿದ್ರೆ ವೃಶ್ಚಿಕ ರಾಶಿಯವರು. ಸೊ 12ರ ರಾಶಿ ಅಂತ ಹೇಳಿದ್ರೆ ಮೀನ. ಸೊ ಅರ್ಥ ಆಯ್ತಲ್ಲ? ಕನ್ಯಾ, ವೃಶ್ಚಿಕ, ಮೀನ ಈ ರಾಶಿಯ ವ್ಯಕ್ತಿಗಳನ್ನು ಮೇಷರಾಶಿಯವರು, ಹುಡುಗ ಆದರೂ ಸರಿ ಹುಡುಗಿ ಆದರೂ ಸರಿ ಆಗಬಾರ್ದು. ಇನ್ನು ಸೇಮ್ ರಾಶಿ ಮದುವೆ ಆಗ್ಬೋದಾ ಅಂತ ಹೇಳಿದ್ರೆ ಖಂಡಿತ ಬೇಡ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನೀವೇನಾದರೂ ಇಷ್ಟಪಟ್ಟಿದ್ದು ಇಲ್ಲ ಆಗಲೇಬೇಕು, 1 ವರ್ಷ ಇದ್ರೂ ಪರವಾಗಿಲ್ಲ, 2 ವರ್ಷ ಇದ್ರೂ ಪರವಾಗಿಲ್ಲ, ಇಷ್ಟಪಟ್ಟವ್ರನ್ನೇ ಜೊತೆಲೇ ಇರಬೇಕು ಅಂತ ಹೇಳಿದಾಗ ಆವಾಗ ನಕ್ಷತ್ರ ನೋಡ್ತೀವಿ. ಸೇಮ್ ರಾಶಿ ಸೇಮ್ ನಕ್ಷತ್ರ ಮದುವೆ ಆಗಬಾರ್ದು. ಸೊ ಆದರೆ ಏನಾಗುತ್ತೆ ಅಂದರೆ, ಇಬ್ಬರದು ಪಾಸಿಟಿವ್ ಇದ್ದರೆ ಇಬ್ಬರದು ಪಾಸಿಟಿವ್ ಥಿಂಕಿಂಗ್ ಇರುತ್ತೆ. ಸೊ ಇಬ್ಬರದು ನೆಗೆಟಿವ್ ಇದ್ದರೆ ನೆಗೆಟಿವ್ ಥಿಂಕಿಂಗ್ಸ್ ಇರುತ್ತೆ. ಸೊ ಅದು ಅಷ್ಟು ಬ್ಯಾಲೆನ್ಸ್ ಆಗೋಲ್ಲ. ಲೈಫ್ ಅಂದ್ರೆ ಬ್ಯಾಲೆನ್ಸ್ ತಕ್ಕಡಿ ಥರ. ಸೊ 7ನೇ ಮನೆ ಅದಕ್ಕೆ ತುಲಾರಾಶಿ ಕೊಟ್ಟಿರೋದಲ್ವಾ. ಸೊ 2 ಕಡೆನೂ ಬ್ಯಾಲೆನ್ಸ್ ಆಗಬೇಕು ನಮಗೆ. ಸೊ ಹಾಗಾಗಿ ಸೇಮ್ ರಾಶಿ ಸೇಮ್ ನಕ್ಷತ್ರನ ಮದುವೆಗೆ ನಾವು ಕೊಡೋದಿಲ್ಲ. ನಾನು ಕೊಡೋಲ್ಲ, ಬೇರೆಯವ್ರು ಕೊಟ್ಟರೆ ಅದು ನಂಗೆ ಗೊತ್ತಿಲ್ಲ. ನೆಕ್ಸ್ಟ್
ವೃಷಭ ರಾಶಿಯವರು ಯಾರನ್ನ ಮದುವೆ ಆಗಬಾರ್ದು ಅಂತ ಹೇಳಿದ್ರೆ, ಸೊ 12ನೇ ಮನೆ ಆಗಿರುವಂತಹ ಮೇಷರಾಶಿ, 6ನೇ ಮನೆ ಆಗಿರೋ ತುಲಾ ರಾಶಿ ಮತ್ತು 8ನೇ ಮನೆ ಆಗಿರೋ ಧನುರ್ ರಾಶಿ. ಸೊ ವೃಷಭ ರಾಶಿಯವರು ಮೇಷ, ತುಲಾ, ಧನು ಈ ರಾಶಿಗಳನ್ನು ಮದುವೆ ಆಗುವಂತೆ ಇಲ್ಲ. ನೆಕ್ಸ್ಟ್ ಮಿಥುನ ರಾಶಿಯವರು ಮಕರ, ವೃಶ್ಚಿಕ ಮತ್ತು ಋಷಭ. ಹಿಂದಿನ ಮನೆ ಋಷಭ ಅಲ್ವಾ, ಸೊ 6, 8, 12. ಅದಕ್ಕೆ ನೀವೇ ಲೆಕ್ಕ ಹಾಕ್ಕೊಳ್ಳಿ, ನಿಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಕೇಳ್ಕೊಳ್ಳಿ. ಋಷಭ ರಾಶಿ, ಸೊ ಅದಾದ ನಂತರ ವೃಶ್ಚಿಕ ರಾಶಿ, ಅದಾದ ನಂತರ ಮಕರ ರಾಶಿ 6, 8, 12. ಸೊ ಈ ರಾಶಿಗಳನ್ನು ಇವರು ಮದುವೆ ಆಗೋಯಿಲ್ಲ. ಯಾರು? ಮಿಥುನ ರಾಶಿಯವರು. ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಹೋಗೋಣ ಹೇಗೆ ಅಂತ ಹೇಳಿ. ಸೊ ಫಸ್ಟು ಮಿಥುನ ರಾಶಿಯವ್ರಿಗೆ ಮದುವೆ ಆಗೋ ಆಗಿಲ್ಲ. ಸೆಕೆಂಡ್ ಪಾಯಿಂಟು ಅವರು ಧನುರ್ ರಾಶಿಯವ್ರಿಗೆ ಆಗೋಂಗಿಲ್ಲ, ಯಾಕಂದರೆ 6ನೇ ಮನೆ ಬರುತ್ತೆ. ಮತ್ತು ಕುಂಭರಾಶಿಯವ್ರನ್ನ ಮದುವೆ ಆಗೋ ಹಾಗೆ ಇಲ್ಲ. ಈ ಥರದ ವ್ಯಕ್ತಿಗಳು ಮನೇಲಿದ್ದರೂ ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಬರೋಲ್ಲ. ಇದನ್ನು ಬಿಸ್ನೆಸ್ ಕೂಡ ತಗೊಳ್ಳಿ, ಬಿಸ್ನೆಸ್ ಮಾಡೋ ಕೂಡ ನೋಡ್ಕೊಳ್ಳಿ. ಸೊ ಇಬ್ಬರದು ಮನಸ್ಥಿತಿ ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಒಂದು ಬಿಸ್ನೆಸ್ ಲಾಂಗ್ ಟರ್ಮ್ ನಿಲ್ಲುತ್ತೆ, ಇಲ್ಲಾಂದರೆ 1 ವರ್ಷ 6 ತಿಂಗಳು ಕಟ್ಟಾಗ್ಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಮಕರ ರಾಶಿಯವರು. ಸೊ ಮಕರ ರಾಶಿಯವರು ಕರ್ಕಾಟಕ ರಾಶಿಯವ್ರನ್ನ ಮದುವೆ ಆಗೋ ಆಗಿಲ್ಲ. ಹಾಗೆ ಅಲ್ಲಿಂದ 6ನೇ ಮನೆ ಆಗಿರುವಂತಹ ಮಕರ, ಕರ್ಕಾಟಕ, ಮೀನ ಈ ರಾಶಿಗಳನ್ನು ಇವರು ಮದುವೆ ಆಗುವಂತೆ ಇಲ್ಲ. ನೆಕ್ಸ್ಟ್ ಕನ್ಯಾ ರಾಶಿಗೆ ಮೇಷ, ಸಿಂಹ, ಕುಂಭ ಈ 3 ರಾಶಿಗಳನ್ನು ಇವರು ಮದುವೆ ಆಗೋ ಹಾಗೆ ಇಲ್ಲ. ನೆಕ್ಸ್ಟ್ ತುಲಾ ರಾಶಿಯವ್ರಿಗೆ ಅಧಿಪತಿಗಳು ಸೇಮ್ ಬಂದ್ರೂ ಷಷ್ಠಾಷ್ಟಕದಲ್ಲಿ ಬಂದರೆ ಮಾಡಲ್ಲ. ವೃಷಭ, ಕನ್ಯಾ, ಮೀನ ತುಲಾ ರಾಶಿಯವರು ವೃಷಭ, ಕನ್ಯಾ, ಮೀನದವ್ರನ್ನ ಮದುವೆ ಆಗೋ ಇಲ್ಲ. ನೆಕ್ಸ್ಟ್ ವೃಶ್ಚಿಕ ರಾಶಿಯವರು ಮೇಷ, ತುಲಾ, ಮಿಥುನ. ಮೇಷ, ತುಲಾ, ಮಿಥುನ ರಾಶಿಯವ್ರನ್ನ ಮದುವೆ ಆಗೋ ಹಾಗೆ ಇಲ್ಲ. ನೆಕ್ಸ್ಟ್ ಧನುರ್ ರಾಶಿಯವರು ಕರ್ಕಾಟಕ, ವೃಶ್ಚಿಕ, ಋಷಭ. ಕರ್ಕಾಟಕ, ವೃಶ್ಚಿಕ, ಋಷಭ ಈ 3 ರಾಶಿಯವರನ್ನು ಮದುವೆ ಆಗುವ ಹಾಗೆ ಇಲ್ಲ. ನೆಕ್ಸ್ಟ್ ಮಕರ ರಾಶಿ ಮಿಥುನ, ಸಿಂಹ, ಧನುರ್. ಮಿಥುನ, ಸಿಂಹ, ಧನುರ್ ಈ 3 ರಾಶಿಗಳನ್ನು ಮದುವೆ ಆಗೋ ಹಾಗೆ ಇಲ್ಲ. ನೆಕ್ಸ್ಟ್ ಕುಂಭರಾಶಿಯವರು ಕರ್ಕಾಟಕ ರಾಶಿ 6ನೇ ಮನೆ ಆಗುತ್ತೆ, ಮಕರ ರಾಶಿ 12ನೇ ಮನೆ ಆಗುತ್ತೆ, ಕನ್ಯಾ ರಾಶಿ 8ನೇ ಮನೆ ಆಗುತ್ತೆ. ಈ ರಾಶಿಗಳನ್ನು ಮದುವೆ ಆಗೋ ಹಾಗೆ ಇಲ್ಲ. ನೆಕ್ಸ್ಟ್ ಫೈನಲ್ ಆಗಿ ಮೀನರಾಶಿಯವರು. ಸೊ ಹಿಂದಿನ ಮನೆ ಕುಂಭವನ್ನು ಮದುವೆ ಆಗೋ ಆಗಿಲ್ಲ, ಅಲ್ಲಿಂದ 6ನೇ ಮನೆನ ಸಿಂಹನ ಮದುವೆ ಆಗೋ ಆಗಿಲ್ಲ, ಅಲ್ಲಿಂದ 8ನೇ ಮನೆ ತುಲಾ ರಾಶಿಯನ್ನು ಮದುವೆ ಆಗೋ ಹಾಗೆ ಇಲ್ಲ. ಇದು ಆಗಿದ್ದಾರೆ, ತುಂಬ ಜನ ಆಗಿದ್ದಾರೆ. ಸೊ ಇಲ್ಲಿ ಕುಂಡಲಿಗಳು ಬಂದಾಗ ಷಷ್ಠಾಷ್ಟಕದಲ್ಲಿ ಆಗಿರ್ತಾರೆ. ಹೇಗೆ ಅವರು ಪ್ರಾಬ್ಲಮಿಂದ ಆಚೆ ಬರೋಕ್ಕೆ ಸಾಧ್ಯ ಹೇಳಿ? ಸೊ ಮದುವೆ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಮದುವೆ ಆದ ತಕ್ಷಣ ನವಾಂಶ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನವಾಂಶದಲ್ಲಿ ಯೋಗಗಳು, ಗ್ರಹಗಳು ಚೆನ್ನಾಗಿದ್ದಾಗನೇ ಮದುವೆ ಆದರೆ ಅವರು ಡೆವಲಪ್ ಆಗ್ತಾರೆ. ನೀವೇ ಗಮನಿಸಿ, ಮದುವೆ ಆಗೋಕ್ಕೆ ಮುಂಚೆ ಕರೋಡ್ಪತಿ, ಮದುವೆ ಆದಮೇಲೆ ರೋಡ್ಪತಿ. ಬಿಫೋರ್ ಕೆಲವ್ರಿಗೆ ಏನಾಗುತ್ತೆ, ಮದುವೆಗೆ ಮುಂಚೆ ರೋಡ್ಪತಿ, ಆಫ್ಟರ್ ಮ್ಯಾರೇಜ್ ಕರೋಡ್ಪತಿ. ಸೊ ಇವೆಲ್ಲವೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ಸ್ ಇರುತ್ತೆ. ಸೊ ಹಾಗಾಗಿ ನೀವುಗಳು ಮದುವೆ ಆಗೋವಾಗ ಈ ಥರ ಕಾಂಬಿನೇಷನ್ ಬಂದಾಗ ಫಸ್ಟ್ ನೀವು ನೋಡ್ಕೊಬಿಡಿ ಈ ರಾಶಿ ಅಂತ ಹೇಳಿದ್ರೆ. ಆಮೇಲೆ ಒಂದು ಆಸ್ಟ್ರಾಲಜರ್ಸ್ ಹತ್ರ ನೀವು ನಿಮ್ಮ ಒಂದು ಜಾತಕನ ಕಳಿಸಿ. ಇದಕ್ಕೆ ಮೊದಲು ಷಷ್ಠಾಷ್ಟಕದಲ್ಲಿದೆ, ನೀವೇ ಡಿಲೀಟ್ ಮಾಡಿಬಿಡಿ. ಸೊ ನೋ ನೀಡ್ ಅಂತ ಹೇಳಿ. ಸೊ ಇದಿಷ್ಟು ವಿಚಾರ ಈ ಒಂದು ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.